4 BHK ಟ್ರಿಪ್ಲೆಕ್ಸ್ ಮನೆ 2 ಸೇಲಿಗೆ ಬಂದಿದೆ. ಅದು ಲಾಸ್ಟ್ ಬಜೆಟ್. ಇದು ಸಂಭ್ರಮ್ ಕಾಲೇಜ್ ಹತ್ರ. ಇದು ಲಾಸ್ಟ್ ಬಜೆಟಲ್ಲಿರೋಂಥ ಪ್ರಾಪರ್ಟಿ. ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಇನ್ನು 2 ಪ್ರಾಪರ್ಟಿ ಏನೋ ಸೇಲ್ ಆಯಿತು ಅಂದರೆ ಇನ್ನೆಲ್ಲ 220, 230 ಮೇಲೆ ಹೋಗ್ಬಿಡುತ್ತೆ. ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಲೊಕೇಶನ್ ಅಂತೂ ತುಂಬ ಸೂಪರಾಗಿದೆ. ಲೊಕೇಶನು 1,80,00,000ದಲ್ಲಿ ಒಳ್ಳೆ ಪ್ರಾಪರ್ಟಿ ಸಿಗುತ್ತೆ ನಿಮಗೆ. ಮಿಸ್ ಮಾಡ್ದಿರ ಕಂಪ್ಲೀಟಾಗಿ ವೀಡಿಯೋ ನೋಡಿ ಎಲ್ಲಿ ಅಂತ ಹೇಳ್ತೀನಿ, ಮತ್ತು ಕಂಪ್ಲೀಟಾಗಿ ಬಿಲ್ಡಿಂಗು ತೋರಿಸ್ತೀನಿ. ಬನ್ನಿ, ಪ್ರಾಪರ್ಟಿ ಬಗ್ಗೆ ಫುಲ್ಲಾಗಿ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಮತ್ತು ನಿಮ್ಮದು ಯಾವುದೊಂದು ಪ್ರಾಪರ್ಟಿಗಳು ಸೇಲ್ಗಿದ್ರೆ ದಯವಿಟ್ಟು ತಿಳಿಸಿ, ಸೇಲ್ ಮಾಡ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಟ್ರಸ್ಟ್ ಮಾಡಿ PR ಪ್ರಾಪರ್ಟೀಸ್ ಅವ್ರನ್ನ. ಎಲ್ಲರಿಗೂ ಜೈ ಶ್ರೀರಾಮ್. ಬನ್ನಿ, ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಈ ಪ್ರಾಪರ್ಟಿ ಬಂದುಬಿಟ್ಟು ನಿಯರ್ ಬೈ ನಿಮಗೆ ವಿದ್ಯಾರಣ್ಯಪುರ ಸಂಭ್ರಮ್ ಕಾಲೇಜ್ ಹತ್ರ ಬರುತ್ತೆ. ಇದು ಸಕ್ಕತ್ತಾಗಿದೆ ಲೊಕೇಶನ್. ಸಂಭ್ರಮ್ ಕಾಲೇಜಿಂದ ಒಂದು 300 ಮೀಟರ್ಸ್ ಅಂದ್ಕೊಳ್ಳಿದ್ದು, ಮ್ಯಾಕ್ಸಿಮಮ್ 300 ಮೀಟರ್ಸಲ್ಲಿ ಬರುತ್ತೆ. ಡಾಕ್ಯುಮೆಂಟ್ ಕ್ಲಿಯರ್ ಆಗಿದೆ. ತುಂಬ ಜನ ಕೇಳ್ತಾರೆ ಅನ್ನಪೂರ್ಣೇಶ್ವರಿ ಲೇಔಟ್ ಅಂತಲ್ಲ. PR ಪ್ರಾಪರ್ಟೀಸ್ ಕಡೆಯಿಂದ ಅನ್ನಪೂರ್ಣೇಶ್ವರಿ ಲೇಔಟಲ್ಲಿ ಒಂದೇ ಒಂದು ಪ್ರಾಪರ್ಟಿ ಮಾಡಿಲ್ಲ. ಅದು PR ಪ್ರಾಪರ್ಟೀಸ್ಗಿರೋದು ಟ್ರಸ್ಟ್ ವ್ಯಾಲ್ಯೂ ಇರೋದು. ಯಾಕಂದರೆ ನಾವು ಸುಳ್ಳು ಹೇಳಿ ಮುಂದೆ ಲೇಔಟಲ್ಲಿ ಕೊಡಿಸ್ಬಿಟ್ರಿ ಲೀಗಲ್ ಇಲ್ದಿರಂಗೆ ಹೋಗ್ಬಿಡುತ್ತೆ. ನಾವು ನಮ್ಮ ಚಾನೆಲ್ ಕಡೆಯಿಂದ ನಾವು ನಮ್ಮ PR ಪ್ರಾಪರ್ಟೀಸ್ ಕಡೆಯಿಂದ ಒಂದೇ ಒಂದು ಪ್ರಾಪರ್ಟಿನೂ ಮಾಡಿಲ್ಲ ಅಲ್ಲಿ. ನಾವು ಸುಮ್ಮನೆ ತುಂಬ ಜನ ಕಾಮೆಂಟ್ ಆಗ್ತಾಯಿದ್ದೀರಾ ಅನ್ನಪೂರ್ಣೇಶ್ವರಿ ಲೇಔಟ್ ಇದು ಅಂತ. ಅನ್ನಪೂರ್ಣೇಶ್ವರಿ ಲೇಔಟಲ್ಲಿ PR ಪ್ರಾಪರ್ಟೀಸ್ ಕಡೆಯಿಂದ ಒಂದೇ ಒಂದು ಪ್ರಾಪರ್ಟಿನೂ ಸೇಲ್ ಮಾಡಿಕೊಟ್ಟಿಲ್ಲ ನಮ್ಮ ಕ್ಲೈಂಟ್ಗಳಿಗೆ. ಬನ್ನಿ, ಪ್ರಾಪರ್ಟಿ ಬಗ್ಗೆ ಕ್ಲೀನಾಗಿ ಡೀಟೇಲ್ಸ್ ಕೊಡ್ತೀವಿ. ಇದು ಬಂದುಬಿಟ್ಟು ನಿಯರ್ ಬೈ ಸಂಭ್ರಮ್ ಕಾಲೇಜ್ ಟು 300 ಮೀಟರ್ಸ್ ಆಗುತ್ತೆ ಅಷ್ಟೇ. ಇದು DC ಕನ್ವರ್ಷನ್ ಲ್ಯಾಂಡು. ಈ ಖಾತಾನ ಆಗಿದೆ ಪ್ರೆಸೆಂಟು. ನೀವು ಈ ಖಾತಾನ ಮಾಡ್ಕೊಬೋದು ತೊಗೊಂಡವರು. ಸಕ್ಕತ್ತಾಗಿದೆ ಮನೆ ಮಾತ್ರ. 20/43 ಬರುತ್ತೆ. ಇದು ವೆಸ್ಟ್ ಫೇಸಿಂಗ್ ಆಗಿರುತ್ತೆ ಪ್ರಾಪರ್ಟಿ. ಇದು ವೆಸ್ಟ್ ಫೇಸಿಂಗು, ನಾರ್ತ್ ಡೋರ್ ಇರುತ್ತೆ. ಇದೇನು ನೋಡ್ತಾ ಇದ್ದೀರಲ್ಲ ನೀವು, 4 BHK ಟ್ರಿಪ್ಲೆಕ್ಸ್ ಮನೆ. ಗ್ರೌಂಡ್ ಫ್ಲೋರ್ 1 BHK ಇದೆ. ಒಂದು ಸಿಂಗಲ್ ರೂಮ್ ಇದೆ ಮತ್ತು 2 ಕಾರ್ ಪಾರ್ಕಿಂಗ್ ಇದೆ. ನಾನು ಮುಂದೆ 2 ಬಿಲ್ಡಿಂಗ್ ಫೋಟೋ ತೋರಿಸ್ದೆ. ಇದು 1 ಬಿಲ್ಡಿಂಗ್ದು ಗ್ರೌಂಡ್ ಫ್ಲೋರು 1 RK ಇದೆ ಮತ್ತು 2 ಕಾರ್ ಪಾರ್ಕಿಂಗ್ ಇದೆ. ಇದರಲ್ಲಿ ನಿಮ್ಗೆ ಆರಾಮಾಗಿ 2 ಕಾರ್ ಪಾರ್ಕಿಂಗ್ ನಿಲ್ಸ್ಕೊಬೋದು. ಇದು ಫಸ್ಟು, ಸೆಕೆಂಡು, ಥರ್ಡು ನಿಮಗೆ 4 BHK ಟ್ರಿಪ್ಲೆಕ್ಸ್. ಇದೇನು ನೋಡ್ತಾ ಇದ್ರಲ್ಲ, ಫಸ್ಟ್ ಫ್ಲೋರ್ ಹಾಲು, ಕಿಚನು, ಒಂದು ಬೆಡ್ರೂಮ್ ಮತ್ತು ಒಂದು ಕಾಮನ್ ಟಾಯ್ಲೆಟ್ ಇರುತ್ತೆ. ಕಂಪ್ಲೀಟ್ಲಿ ನಿಮಗೆ ಗ್ರೈನೇಟ್ ಫ್ಲೋರಿಂಗ್ ಯೂಸ್ ಮಾಡೋರೆ. ಮನೆ ಅಂತೂ ಸೂಪರಾಗಿ ಮಾಡೋರೆ ನೋಡಿ. SS ರೈಲಿಂಗು ಮತ್ತು ನಿಮಗೆ ವೆಂಟಿಲೇಷನ್ನು ಅಷ್ಟೇ ಸೂಪರಾಗಿದೆ. ಇದರಲ್ಲಿ ಸ್ಟೇರ್ ಕೇಸಿಂದನೇ ನಿಮಗೆ ಟಾಪ್ ಲೆವೆಲ್ಲು ನಿಮ್ಗೆ ವೆಂಟಿಲೇಷನ್ ಸಿಗುತ್ತೆ. ಇದು ಸಕ್ಕತ್ತಾಗಿದೆ ಮನೆ ಮಾತ್ರ. ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ. 180ರಲ್ಲಿ 4 BHK ಟ್ರಿಪ್ಲೆಕ್ಸ್ ಮನೆ ಇರೋದು ಸೂಪರಾಗಿದೆ. ಇದು ಡೂಪ್ಲೆಕ್ಸಲ್ಲಿ ಫಸ್ಟ್ ಫ್ಲೋರ್ ಬಂದರೆ ಒಂದು ಏರಿಯಾ ಸಿಗುತ್ತೆ ನೋಡಿ. ಇದೊಂದು ಬೆಡ್ರೂಮ್. ಇದು ಬೆಡ್ರೂಮ್ಸನ್ನು ನಿಮಗೆ ತುಂಬ ದೊಡ್ಡದಾಗಿದೆ. ಇದು ಸಕ್ಕತ್ತಾಗಿದೆ ಮನೆ. ಮತ್ತು ವಾಕಿಂಗ್ ಕ್ಲಾಸೆಟ್ಟು ಇದೆ ವಿತ್ ಇದೆರಡೂ ಅಟ್ಯಾಚ್ ಬಾತ್ರೂಮ್ಸ್ ಬರುತ್ತೆ ನಿಮಗೆ. ಈ ಫ್ಲೋರಲ್ಲಿ 2 ಬೆಡ್ರೂಮ್ ಬರೋದು. ನೆಕ್ಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ದೊಡ್ಡದಾಗಿ ಬೆಡ್ರೂಮ್ ಬರುತ್ತೆ. ಅದು ನೀವು ಏನಕ್ಕೇ ಯೂಸ್ ಮಾಡ್ಕೊಬೋದು. ಜಿಮ್ ಏರಿಯಾನ ಮಾಡ್ಕೊಬೋದು, ಇಲ್ಲ ಸ್ಟಡಿ ರೂಮ್ ಮಾಡ್ಕೊಬೋದು, ಒಂದು ಪಾರ್ಟಿ ಹಾಲ್ ಮಾಡ್ಕೊಬೋದು, ಇಲ್ಲ ಹೋಮ್ ಥಿಯೇಟರ್ ರೂಮನ್ನು ಮಾಡ್ಕೊಬೋದು. ಈ ಫ್ಲೋರಲ್ಲಿ ನಿಮಗೆ ಈ ಕಡೆಗೆಲ್ಲ ಬಾಲ್ಕನಿ ತೋರಿಸುತ್ತೆ. ನಮ್ಮ ಬಾಲ್ಕನಿ ತೋರಿಸಿಲ್ಲ, ಆ ಕಡೆ ಒಂದು ಬಾಗಿಲಿದೆ ವಿತ್ ಅಟ್ಯಾಚ್ ಬಾತ್ರೂಮ್. ಈ ಫ್ಲೋರಲ್ಲಿ ಇರೋದು 2 ಅಟ್ಯಾಚ್ ಬಾತ್ರೂಮೇ. ಮತ್ತು ಫಸ್ಟ್ ಅದು ಏನು ನೋಡಿದ್ರೆ ಅದರಲ್ಲಿ ಕಾಮನ್ ಬರುತ್ತೆ ಒಂದು. ಇದು ಲಾಸ್ಟ್ ಫ್ಲೋರ್. ಇದು ಲಾಸ್ಟ್ ಫ್ಲೋರಲ್ಲಿ ನಿಮಗೊಂದು ಬೆಡ್ರೂಮ್ ಬರುತ್ತೆ ದೊಡ್ಡದಾಗೆ. ಅದು ಯಾವುದಕ್ಕನ್ನ ಯೂಸ್ ಮಾಡ್ಕೊಬೋದು. ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್ ಜಾಗನೂ ಇದೆ. ಮುಂದೆ ಸೇಫ್ಟಿ ಗ್ರಿಲ್ ವಿತ್ ಡೋರ್ ಕವರೇಜ್. ಸೂಪರಾಗಿದೆ ಮನೆ. ಯಾರನ್ನ 1,80,00,000 ಬಜೆಟಲ್ಲಿ ಪ್ರಾಪರ್ಟಿ ನೋಡ್ತಾ ಇದ್ದರೆ, ಡೂಪ್ಲೆಕ್ಸ್ ಮನೆ ಬೇಕು ನೋಡಿದರೆ ಈ ಮನೆ ತೊಗೊಳ್ಳಿ. ಸೂಪರಾಗಿದೆ ಮನೆ. ಟ್ರಸ್ಟ್ ಮಾಡಿ ನಮ್ಮನ್ನ. ಒಳ್ಳೆ ಪ್ರಾಪರ್ಟೀಸ್ ಮಾತ್ರ ಕೊಡ್ತೀರಿ ಮತ್ತು ಲೀಗಲ್ ಇರೋಂಥದ್ದು ಮಾತ್ರ ಗೈಡ್ ಮಾಡ್ತೀರಿ. ಟ್ರಸ್ಟ್ ಮಾಡಿ PR ಪ್ರಾಪರ್ಟೀಸನ್ನು. ಮತ್ತು ನಿಮ್ಮದು ಯಾವುದೊಂದು ಪ್ರಾಪರ್ಟಿಗಳು ಸೇಲ್ಗಿದೆ ದಯವಿಟ್ಟು ತಿಳಿಸಿ. 1,80,00,000 ಬಜೆಟಲ್ಲಿ ಇನ್ನೆರಡೇ ಮನೆ ಉಳಿದಿರೋದು ಸಂಭ್ರಮ ಹತ್ರ. ಮಿಸ್ ಮಾಡ್ಕೊಳಕ್ಕಂತೂ ಹೋಗಬೇಡಿ. ಕಾಣಿಸ್ತಾರ ನಂಬರ್ ಕಾಲ್ ಮಾಡಿ. ಕಾಲ್ ಲಿಫ್ಟ್ ಆಗಿಲ್ಲ ಅಂದರೆ ದಯವಿಟ್ಟು ವಾಟ್ಸಪ್ ಮಾಡಿ ಈ ವಿಡಿಯೋ ಕಳಿಸ್ಬಿಟ್ಟು ನಾವು ನಿಮಗೆ ಸಜೆಸ್ಟ್ ಮಾಡ್ತೀರಿ. ವಂದೇ ಮಾತರಂ. ಜೈ ಶ್ರೀ.